ಫ್ರೆಂಡ್ಸ್, ಇದು ಸ್ಪೆಷಲ್ ಲೈವ್. ಸೊ ನಮ್ಮ ಯುವರಾಜ್ ಸರ್ ಬಂದು ನಮ್ಮ ವರ್ಕರ್ಸ್, ಸೊ ಹೋಟೆಲ್ ಫೀಲ್ಡ್ ಆಗಿರ್ಬೋದು, ನಮ್ಮ ಯುವರಾಜ್ ಸಿಲ್ಕೋಸಲ್ಲಿ ಆಗಿರ್ಬೋದು, ಎಷ್ಟು ಜನ ನಮ್ಮ ವರ್ಕರ್ಸ್ ಇದ್ದಾರೆ, ಅವರ ಮಕ್ಕಳಿಗೆ ಬುಕ್ಸ್ ಮತ್ತು ಬ್ಯಾಗ್ಸ್ನ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಅದನ್ನೊಂದು ಶಾರ್ಟ್ ಲೈವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಲೈವ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಲೈವ್ ಕಂಟಿನ್ಯೂ ಮಾಡ್ತೀನಿ ನಾನು ಹೇಳಿರಲಿಲ್ಲ ಬರ್ತೀನಿ ಅಂತ. ಸೊ ನಿಮಗೆ ಲೈವಲ್ಲಿ ಶೋ ಮಾಡ್ತೀನಿ. ಸೊ ನಮ್ಮ ಸ್ಟಾಫ್ಸ್ ಹುಡುಗಿರೆಲ್ಲರಿಗೂ ಅವರ ಮಕ್ಕಳಿಗೆ, ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಟಾರ್ಟ್ ಆಯ್ತಲ್ವ ಸ್ಕೂಲು, ಸೊ ಅವರಿಗೋಸ್ಕರ ಬ್ಯಾಗ್ ಮತ್ತು ಬುಕ್ಸು, ಪೆನ್ಸಿಲ್, ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಅರೇಂಜ್ ಮಾಡಿದ್ದೀವಿ. ಸೊ ಬಂದು ಇವಾಗ ಒಬ್ಬರಾಗಿ ಒಬ್ಬರು ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಈ ಒಂದು ಲೈವ್ ಶಾರ್ಟ್ ಲೈವ್ ಇರುತ್ತೆ, ಜಾಯ್ನ್ ಆಗಿ. ನೆಕ್ಸ್ಟ್, ಥ್ಯಾಂಕ್ ಯು. ಚೆನ್ನಾಗಿ ಓದಬೇಕು, ಆಯಿತಾ? ನೆಕ್ಸ್ಟ್ ಸೊ ಹೆಚ್ಚು ಕಮ್ಮಿ ಎಷ್ಟು ಒಂದು 300 ಮೆಂಬರ್ಸ್. ಸೊ ನಮ್ಮ ವರ್ಕರ್ಸ್ ಅವರವರ ಮಕ್ಕಳಿಗೆ ಒಂದು 300 ಮೆಂಬರ್ಸ್ಗೆ ಒಂದು ಅನುಕೂಲನ ಮಾಡಬೇಕು ಅನ್ನೋದಕ್ಕೋಸ್ಕರ ಇಯರ್ಲಿಯೂ ಇದ್ದೇ ಇರುತ್ತೆ ಇದು. ಸೊ ಒಂದು ಖುಷಿಯಾದ ಈ ಒಂದು ಲೈವ್ನ ಜಾಯಿನ್ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ನೋಡಿ, ಪುಟಾಣಿ ಮಕ್ಕಳು. ನಿನ್ನ ಮಗನಾ? ಸ್ಕೂಲ್ಗೆ ಹೋಗ್ತಾ ಇದೆಯಾ ತಾನೇ ನೀನು? ಇಲ್ವಾ? ಹೋಗ್ತಾ ಇದೆಯಾ? ಯಾವ ಕ್ಲಾಸ್? ಚೆನ್ನಾಗಿ ಓದ್ತೀಯಾ? ಯಾವ ಸ್ಕೂಲ್ ಅಲ್ಲ, ಯಾವ ಕ್ಲಾಸು? ವೆರಿ ಗುಡ್. ಓ, ಚೆನ್ನಾಗಿ ಓದ್ಬೇಕಾಯ್ತಾ? ಯುವರಾಜ್ ಮಮ್ಮಗೆ ಥ್ಯಾಂಕ್ ಯು ಹೇಳು. ಆಯ್ತು, ಚೆನ್ನಾಗಿ ಓದು. ಒಂದೇ ಕಣ್ಣ, ಒಬ್ಬನೇ ಮಗ, ಒಬ್ಬ. 3 ವರ್ಷಕ್ಕೆಲ್ಲ ಆಮೇಲೆ ಬಾ, ನೆಕ್ಸ್ಟ್ ಇಯರ್. ಏನು ಓದ್ತಿದ್ಯಾ? ಎಷ್ಟನೇ ಕ್ಲಾಸು? ಏನು ಹೆಸರು? ಅಬುಲ್ ಹಾಸನ್. ಕೊಡು ಉಲ್ಲಾಸ್, ನೀನು ಅವ್ರಿಗೆ ಕೊಡು. ನೀನೇನು ಓದ್ತಿದ್ದೀಪ? 8th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಓಕೆ, ಚೆನ್ನಾಗಿ ಓದ್ಬೇಕಾಯ್ತಾ? ನೆಕ್ಸ್ಟ್, ಕರಿಯನ ಕೂಡ ಕರಿಬೋದಾ? ಇದು ಕರಿಯ ಇವ್ನು ಹಿಡ್ಕೋದಾನ? ನೋಡಕ್ಕೆ ಅಬ್ಸರ್ವ್. ಇಲ್ಲ ಬನ್ನಿ, ಚೆನ್ನಾಗಿ ಓದ್ಬೇಕು. ಪೇಂಟಿಂಗ್, ಪೆನ್ನು, ಪೆನ್ಸಿಲ್ ಎಲ್ಲ ವೇಸ್ಟ್ ಮಾಡೋದು, ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಗೊತ್ತಾಯ್ತು. ಅವಳಿಗೂ ಕೊಟ್ಬಿಡು. ಅವರೇ ಅಡ್ಮಿಷನ್ ಮಾಡಿಸಿದ್ರು. ತುಂಬಾ ತೊಂದರೆಯಲ್ಲಿದ್ದೆ. ಆಗ 2 ಮಕ್ಕಳು ಸ್ಕೂಲಲ್ಲಿ ಓದಿಸಿ ನನಗೆ ಇಲ್ಲಿ ಗಂಟನೂ ನನ್ನ ಮಕ್ಕಳು ಸಾಥ್ ಕೊಡ್ತಾ ಇದ್ದಾರೆ, ಓದ್ಸೋಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದ. ನಮ್ಮ ಅಣ್ಣ ಅಕ್ಕ ಯಾವಾಗಲೂ ಹೀಗೆ ಇರಲಿ, ನಮ್ಗೆ ಹೀಗೆ ಸಹಾಯ ಮಾಡಲಿ. ಥ್ಯಾಂಕ್ ಯು. ಹಲೋ, ಏನು ಹೆಸರು? ಏನು ಓದ್ತಾ ಇದೆಯಾ? ಬರ್ತಾಯ್ತು. ಇನ್ನು ಸೇರಿಸಿದೆ. ಎಷ್ಟು ವರ್ಷ? ನೋಡ್ಕೊಂಡು ಮತ್ತೆ ಮಕ್ಕಳನ್ನ ಕರ್ಕೊಂಡ್ ಬಂದಿರಾ? ಏನ್ ಮಾಡೋದು?
ಯಾರ್ಯಾರು ಕೂಡ ನನ್ನ 9ನೇ ಕ್ಲಾಸಲ್ಲಿ ಗಣಪತಿ ಓದ್ತಾನೆ ಇನ್ನೊಬ್ಬನಿಗೆ ಅವನು ದೊಡ್ಡವನು ಅವ್ನು ಯಾವ ಕರ್ಸೆ ಹಾಂ ನೆಕ್ಸ್ಟ್ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಬನ್ನಿ, ಯಾವಾಗ ಒಂದು ಖುಷಿ ಆಗುತ್ತೆ. ನೆಕ್ಸ್ಟ್ ಬನ್ನಿ ಶ್ರೀಧರ್ ಇಲ್ಲಿ ಒಂದು ಬ್ಯಾಗ್ ಯಾವ್ದಾದ್ರು ಕೊಡಮ್ಮ. ಏನ್ ಕ್ಲಾಸ್ ಮಾ? ಬನ್ನಿ ನೀವು ಒಳಗಡೆ ಬನ್ನಿ ಅಣ್ಣ. ಶ್ರೀಧರ್ ಇದೆಯಾ? ಬನ್ನಿ ನೀವು ಒಳಗಡೆ ಬನ್ನಿ. ಆಯ್ತು ಬರಿ ಬರಿ ಶ್ರೀಧರ್ ಬರಿ. ಏನ್ ಕ್ಲಾಸ್? 8th 10th. ಏನು ನಿಮ್ಮಷ್ಟೇ ದೊಡ್ಡವರು ಇದ್ದಾರಲ್ರಿ ಮಕ್ಕಳು? ಒಳಗಡೆ ಬಾ. 8th 10th ಅಲ್ಲಮ್ಮ? ಅಲ್ಲಿ ಬಾ, ಅಲ್ಲಿ ಬಾ. ರಾಜಂಶಿಗೆ ತಂದ್ಕೊಡ್ತಾರಲ್ಲ? ಯಾವ ಸ್ಕೂಲು? ನೀನು? ನೀನೇ ಕೊಡ ಕೊಡಮ್ಮ ನೀನು. ಸೆಕೆಂಡ್ ಥರ್ಡ್ ಇಬ್ರು ಬಂದಿದ್ದಾರಾ? ಚೆನ್ನಾಗಿ ಓದ್ತೀನಿ. ಮ್ಯಾಮ್ 3ನೇ ಕ್ಲಾಸ್ ಬನ್ನಿ ನೆಕ್ಸ್ಟ್ ಬನ್ನಿ. ಅಮ್ಮ ಇವರು ಇಬ್ಬರು ಮಕ್ಕಳು ಬಟ್ ಒಬ್ಬರೇ ಬಂದಿರೋದು. ಹಾ ಇನ್ನೊಬ್ರು ಯಾರು? ಕರ್ಕೊಂಡ್ಬಂದು ತಗೊಳ್ಳಿ. ಯಾರು ಬಂದಿದ್ರು ಏನ್ ಮಾಡಿದ್ರು ಮಾ? ಒಂದೇ ಕೊಡು. ಬಾಮ್ಮ. ಹೈಸ್ಕೂಲ್ ಅಲ್ಲಮ್ಮ? ನಿನ್ನ ಮಕ್ಕಳು ಏನ್ ಹೆಸರು? ಏನ್ ಹೆಸರು? ಅದೇ ಎಲ್ಲರಿಗೆ ಕೌಂಟರ್ ಇದ್ದಾವೆ. ಇಲ್ಲೇ ಬಿಲ್ ಮಾಡ್ತಿದ್ದಾರೆ. ಆನ್ಲೈನ್ ಬಿಲ್ ಮಾಡ್ತಿದ್ದಾರೆ. ಹಾ ನೆಕ್ಸ್ಟ್ ಅಮ್ಮ ಏನೋ ಇಷ್ಟುದ್ದ ಆಗ್ಬಿಟ್ಟಿದ್ಯಾ? ಯಾಕೆ ಬರ್ತಾ ಇದ್ದಾರಾ? ಹಂಗೆ ಹತ್ರ ಹೋಗ್ಲಾಕ ಹಂಗೆ ಬ್ಯಾಗ್ ತೋರಿಸಿ. ಸೊ ಬ್ಯಾಗಲ್ಲಿ ಏನೇನಿದೆ ಅನ್ನೋದನ್ನ ಒಂದ್ಸಲ ನಿಮಗೆ ಶೋ ನಾನೇ ನೋಡಿಲ್ಲ. ಓ ಇದು ರ್ಯಾಪರ್, ಇದು ಡ್ರಾಯಿಂಗ್ ಪೇಂಟಿಂಗ್ದು ಏನಿಲ್ಲ ಲೇಬಲ್ ಶೀಟ್. ಸೊ ಬುಕ್ಸ್ 10 ಬುಕ್ಸ್ ಇದೆಯಾ? ಓಕೆ. ಸೊ ಪೆನ್ಸಿಲ್ ಬಾಕ್ಸ್, ಆಮೇಲೆ ಬ್ರಷ್ ಇದೆ ಮಾ, ಪೇಂಟಿಂಗ್ ಬ್ರಷ್ ಇದೆ ಅದರಲ್ಲಿ. ಪೆನ್. ಸೊ ಪೆನ್, ಜಾಮೆಟ್ರಿ ಬಾಕ್ಸ್, ಆಮೇಲೆ ಪೇಂಟಿಂಗ್ ಬ್ರಷ್. ಸೊ ಇಷ್ಟೂ ಇದೆ. ಸೊ ಮಕ್ಕಳು ಕಾಲೇಜ ಇಲ್ಲ ಹೈಸ್ಕೂಲ ಯಾವ ಸ್ಕೂಲ್ದಿಂದ ಬರ್ಕೊಂಡಿದ್ದಾರೆ ಆ ಸ್ಕೂಲಿಗೆ ಏನೇನು ಬೇಕು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಯುವರಾಜ್ ಸರ್. ಸೊ ನನಗೂ ಕೂಡ ತುಂಬ ಖುಷಿ ಆಯ್ತು. ನಾನು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡು ಕೂಡ ಇಲ್ಲ. ಸೊ ಈ ಒಂದು ಅರೇಂಜ್ಮೆಂಟ್ ನಮ್ಮ ಸ್ಟಾಫ್ಸ್ ಮಕ್ಕಳಿಗೋಸ್ಕರ ಮಾಡಿದ್ದಾರೆ. ಯುವರಾಜ್ ಸರ್ ಥ್ಯಾಂಕ್ ಯು. ಉಪಯೋಗಿಸ್ಕೊಂಡ್ರ ವೇಸ್ಟ್ ಮಾಡಬೇಡಿ. ನೀನೆಲ್ಲಿ ಬಂದೆ? ನೀನು ಹೇಳ್ತೀನಿ.
ಅಣ್ಣ ನಂಗೆ ಖುಷಿ ಅಂದ್ರೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಣ್ಣ. ಯಾಕಂತ ಹೇಳಿದ್ರೆ ನನ್ನ ಒಂದು ಮಗು ಅಂತಲ್ಲ, ನಮ್ಮ ಎಲ್ಲಾ ಸ್ಟಾಫ್ ಮಕ್ಳಿಗೂ ಬ್ಯಾಗ್ಸ್ ಬುಕ್ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ನೀಡೆಡೇನೆ. ನಮ್ಮ ಅಣ್ಣನ್ಗೆ ಇದೇ ತರ ದೇವ್ರ ಆಯಸ್ಸವರಾಗೆ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ಲಿ ಅಂತ ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ ಅಣ್ಣ. ಎಲ್ಲರ ಕಡೆಯಿಂದನೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ನಿಮ್ ಪ್ರತಿ ಒಂದು ತಂಗಿ ಕಡೆಯಿಂದನೂ ಮಕ್ಳ ಕಡೆಯಿಂದ ಅಣ್ಣ ಎಜುಕೇಶನ್ ಅನ್ನೋದು ನಮ್ಮ ಮಕ್ಳಿಗೆ ಕೊಡಿಸ್ತಾ ಇದ್ದೀರಾ. ಎಲ್ಲ ಒಳ್ಳೇದಾಗ್ಲಿ ಅಣ್ಣ, ನಮಗೂ ಅಷ್ಟೇ, ನಮ್ಮ ಮಕ್ಳಿಗೂ ಅಷ್ಟೇ ಅಣ್ಣ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಸೋ ಮಚ್ ಅಣ್ಣ ಅಕ್ಕ. ಥ್ಯಾಂಕ್ ಯು ವೆರಿ ಮಚ್ ಮಾಮಗೆ. ಚೆನ್ನಾಗಿ ಓದೋ, ಏನಾಗ್ತೀಯ? ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು. ಒಳ್ಳೆ ಫಿಸಿಕ್ ಇದೆ, ಚೆನ್ನಾಗಿ ಸ್ಪೋರ್ಟ್ಸ್ ಆಗೋ. ನೋಡು ಅಣ್ಣ ನೋಡಿ ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾನೆ. ಅಲ್ಲ, ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಮುಗೀತಾ? ಓಕೆ. ಅಣ್ಣ ಹೇಳಿ ಅಣ್ಣ. ಕೊಡಿ ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೂ ಹುಡುಗರೆಲ್ಲ ತುಂಬ ಇದ್ದಾರೆ. ಸೊ ಅವರು ಮಕ್ಕಳನ್ನ ನಾಳೆ ಬಂದು ಕರ್ಕೊಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಎಷ್ಟು 300 ಬ್ಯಾಗ್ಸ್ ಈ ಒಂದು ಅರೇಂಜ್ಮೆಂಟ್ಸ್, ಕಾಲೇಜು, ಸ್ಕೂಲ್ಸು, ಸೊ ಪ್ಲೇ ಹೋಮ್ ಏನೇನಿದೆಯೋ ಅವ್ರವ್ರ ಅನುಕೂಲ ಏನಿದೆಯೋ ಅದಕ್ಕೆ ತಕ್ಕಾಗಿ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಯುವರಾಜ್ ಸರ್. ಹಾಯ್ 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 ಹಾಯ್. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಯುವರಾಜ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ. ಯುವರಾಜ್ ಸರ್, ಎಲ್ಲರಿಗೂ ನಮಸ್ಕಾರ. ನಾವು ಅರುಣಾ ಮೇಡಮ್ ಅವರ ಯಜಮಾನರು. ಅವರು ಸೆಲೆಬ್ರಿಟಿ. ಇವತ್ತು ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳಾಗ್ಬೋದು, ನಿಮ್ಮ ಖುಷಿ ಪಡುವಂಥದ್ದಾಗ್ಬೋದು, ನೀವು ಖುಷಿ ಪಡಲಿಕ್ಕೆ ಅವ್ರು ಪಡುವಂಥ ಶ್ರಮನ ನೋಡೋದಾಗ್ಬೋದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಈಗ ನನಗೆ ಇನ್ನೊಂದೇನೆಂದರೆ ಅರುಣಾ ಮೇಡಮ್ ಅವ್ರ ಯಜಮಾನರು ಅಂತ ನಾನು ಇವತ್ತು ತುಂಬ ಕಡೆ ರೆಕಗ್ನೈಸ್ ಆಗ್ತಾ ಇದ್ದೀನಿ. ಅದ್ರಲ್ಲಿ ನಂಗೆ ತುಂಬ ದೊಡ್ಡ ಹೆಮ್ಮೆ ಇದೆ. ಇಂಥವ್ರಿಗೆ ನಾನೊಬ್ಬ ಯಜಮಾನ ಆಗಿದ್ದೀನಿ ಅನ್ನೋದು, ನನಗೆ ಆ ಜಾಗ ಕೊಟ್ಟಿದ್ದಾರೆ ಅನ್ನೋದು ತುಂಬ ಖುಷಿ. ಬಟ್ ಇದ್ರೂ ಎಲ್ಲದಕ್ಕಿಂತ ಮೀರಿ ನಾವು ನಮ್ಮ ಸೊಸೈಟಿಗೆ ಏನು ಮಾಡ್ತೀವಿ, ನಾವು ಸಂಪಾದನೆ ಮಾಡಿದ್ದೇನು ಅನ್ನೋದಕ್ಕಿಂತ ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನು ನಮ್ಮ ಪ್ರಯತ್ನ ಏನು ಅನ್ನೋದು ನಾವು ಮಾಡೋಣ ಅನ್ನೋದು ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಇವತ್ತು ನಮ್ಮಲ್ಲಿ ಒಂದು 530 ಜನ ಸ್ಟಾಫ್ ಇದ್ದಾರೆ. ಅದರಲ್ಲಿ ಇವತ್ತಿನ ಕೌಂಟ್ ಪ್ರಕಾರ ಒಂದು 300ರಿಂದ 350 ಜನ ಮಕ್ಕಳಿಗೆ ಬುಕ್ಕು ಮತ್ತು ಪೆನ್ ಅವರ ಅವಶ್ಯಕತೆ ಇರ್ಬೋದು, ಅದನ್ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನನಗೆ ಇದು ಖಂಡಿತವಾಗ್ಲೂ ಮಾಡಬೇಕು. ಮತ್ತು ನನಗೆ ಇದರಲ್ಲಿ ಇನ್ನೊಂದು ವಿಚಾರ ಏನಂದರೆ, ಒಂದು ಐಡಲ್ ಆಗಿ ನನ್ನ ಮಕ್ಕಳಿಗೆ ನಾನು ಇದೆಲ್ಲ ಮಾಡೋದು ನೋಡಿದಾಗ ನನ್ನ ಅಪ್ಪ ಇದ್ದಾಗ ಹಿಂಗೆ ಮಾಡ್ತಿದ್ರು ಅಂತೇಳಿ ನನ್ನ ಮಕ್ಕಳು ಇದೆಲ್ಲ ಕಂಟಿನ್ಯೂ ಮಾಡಬೇಕು. ಅರುಣಾ ಮೇಡಮ್ ಇದನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನನ್ನ ಕಡೆಯಿಂದ ತುಂಬ ದೊಡ್ಡ ಆಸೆ ಇದೆ. ಮನುಷ್ಯರಿಗೆ ಆಸೆ ಇದ್ದೇ ಇರುತ್ತೆ. ಬಟ್ ಕೊಡೋದು ಆಸೆ ನನಗೆ ತುಂಬ ಖುಷಿ ಕೊಡುತ್ತೆ. ಅದು ಕೊಡ್ಲಿಕ್ಕೆ ಒಂದೇ ರೀಸನ್ನು, ನನಗೆ ಅದರಲ್ಲಿ ತುಂಬ ತೃಪ್ತಿ, ಖುಷಿ ನನಗೆ ತುಂಬ ಕೊಡುತ್ತೆ. ಅದನ್ನು ಎಲ್ಲದನ್ನೂ ಸಪೋರ್ಟ್ ಮಾಡ್ತಾ ನಮ್ಮ ಅರುಣಾ ಮೇಡಮ್ಮು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ತುಂಬ ಖುಷಿಯಾಗಿ ಅದನ್ನು ಎಂಜಾಯ್ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಕೆಲವೊಂದ್ಸಲ ಹೇಳ್ತಾರೆ, ನಾವು ಅದ್ಯಾಕ್ರಿ ಆ ಖರ್ಚು ಮಾಡೋದು, ಆ ಖರ್ಚಿಗೋಸ್ಕರ ನಾವು ಟೂರ್ಗೆ ಹೋಗ್ಬೋದು, ಇಲ್ಲ ಇನ್ನೊಂದೇ ಮಾಡ್ಬೋದು, ನನ್ನ ಮಗಳಿಗೆ ಮಾಡ್ಬೋದು, ನನ್ನ ಮಗಳಿಗೆ FD ಮಾಡ್ಬೋದು, ಇನ್ನೊಂದು ಮಾಡ್ಬೋದು ಅಂತ. ಬಟ್ ಅದಕ್ಕೆ ಮೀರಿ ಒಂದು ಜೀವನ ಇದೆ ಅನ್ನೋದು ನಮ್ಮ ತಂದೆ ನಂಗೆ ಕಲಿಸ್ಕೊಟ್ಟೋಗಿದ್ದಾರೆ. ಅದನ್ನು ನಾನು ಇವತ್ತು ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ಈ ಥರ ಮಾಡೋದ್ರಿಂದ ನನಗೆ ಒಂದು ತುಂಬ ತೃಪ್ತಿ ಸಿಗುತ್ತೆ. ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಸೊ ಈ ಒಂದು ಸಂದರ್ಭ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ಸೊ ಆ ಮಕ್ಕಳಲ್ಲಿ ನೋಡಿದಂಥ ಅವರು ಬ್ಯಾಗ್ ಈಸ್ಕೊಂಡಾಗ ಬ್ಯಾಗ್ ಒಳಗಡೆ ಏನಿರುತ್ತಪ್ಪ, ಇದು ಈ ವರ್ಷ ನಮಗೂ ಒಂದು ಯೂಸ್ ಆಗುತ್ತೆ, ಆ ಒಂದು ಓಪನ್ ಮಾಡಿ ನೋಡೋದಕ್ಕೆ ಅವ್ರ ಕುತೂಹಲ ಅವ್ರ ಮುಖದಲ್ಲಿ ನೋಡಿದ್ವಿ. ಆ ಒಂದು ಖುಷಿನ ನಾವು ನಿಜವಾಗ್ಲೂ ಅದನ್ನ ನೋಡಿದಾಗ, ಅದು ಕೊಡುವಂಥ ತೃಪ್ತಿ ಕೊಟ್ಟಾಗಲೇ ಗೊತ್ತಾಗೋದು. ಬಟ್ ಹೇಳ್ದಾಗ ಖಂಡಿತ ಅರ್ಥ ಆಗಲ್ಲ. ಸೊ ಯುವರಾಜ್ ಸರ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ನಮ್ಮ ಹುಡುಗಿರು, ನಮ್ಮ ಸ್ಟಾಫ್, ನಮ್ಮ ಮನೆ ಮಕ್ಕಳು ಥರ ಇದ್ದಾರೆ. ಅವ್ರೆಲ್ಲರಿಗೂ ಕೂಡ ನೀವು ತಂದೆ ಸ್ಥಾನದಲ್ಲಿದ್ದು ಏನು ಬೇಕು ಅವ್ರ ಕಷ್ಟ ಅಂದಾಗ ನಿಂತಿದ್ದೀರಾ. ಸೊ ಆ ವಿಷಯದಲ್ಲಿ ನಿಮ್ಮನ್ನು ಯಾರು ಮೀರಿಸಲಿಕ್ಕೆ ಆಗೋದೇ ಇಲ್ಲ. ಬಟ್ ಇದು ಪಬ್ಲಿಸಿಟಿಗೆ ಅಂತ ಅನ್ಕೋಬೇಡಿ. ಇದೇನಂದರೆ ಒಂದು ಖುಷಿಯಾದ ವಿಷಯ. ಇದು ನೋಡಿದಾಗ ಇನ್ನೂ 4 ಜನ ನಾವು ಕೂಡ ಮಾಡ್ಬೋದಲ್ಲ, 4 ಜನಕ್ಕೆ ನಮ್ಮಿಂದ ಸಹಾಯ ಮಾಡ್ಬೋದಲ್ಲ, ಒಂದು ಆಲೋಚನೆ ಬರುತ್ತೆ, 100% ಬರುತ್ತೆ. ಸೊ ಆ ಒಂದು ಆಲೋಚನೆ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ಲೈವು. ಸೊ ಈ ಥರ ಕಾರ್ಯಕ್ರಮ ತುಂಬ ಮಾಡ್ತಾರೆ. ಸೊ ಎಲ್ಲನೂ ನಾನು ಅಪ್ಡೇಟ್
ಮಾಡಲ್ಲ. ಬಟ್ ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ಅವರು ತುಂಬ ಇಷ್ಟಪಡ್ತಾರೆ. ಸೊ ಊಟದ ಬಿಸಿಯಿಂದ ಇಡ್ಬೋದು, ಈಗ ಹೋಟೆಲ್ ನೀವು ನಮ್ಮದೇ ತೊಗೊಬೋದು, ಇಲ್ಲಿ ಕೂಪನ್ ಕೊಟ್ಟು ನಾವು ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲ ಥರ ಜನನಿಗೂ ಕೂಡ ಹೋಟೆಲಲ್ಲಿ ಕುತ್ಕೊಂಡು ಊಟ ಮಾಡೋ ಅವಕಾಶ ಸಿಕ್ಕಲಿ ಅನ್ನೋ ಆಲೋಚನೆ ಯುವರಾಜ್ ಸರ್ ಮಾಡಿದರು. ಸೊ ನೀವು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಎಲ್ಲ ಲೈವಲ್ಲೂ ಕೂಡ. ಸೊ ನಿಜವಾಗ್ಲೂ ಒಂಥರ ಪರ್ಫೆಕ್ಟ್ ಮ್ಯಾನ್ ಯುವರಾಜ್ ಸರ್ನ, ನಿಜವಾಗ್ಲೂ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ವಿಷಯದಲ್ಲೂ ಇದು ಅದು ಕೊಡೋದು ಮಾತ್ರ ಅಲ್ಲ, ಸೊ ನಾ ಇಷ್ಟೊಂದು ಫ್ರೀಡಮ್ ಆಗಿ ಇಷ್ಟೊಂದು ಲೈವ್ ಮಾಡೋದಾಗಿರ್ಬೋದು, ಸೊ ಎಲ್ಲದರಲ್ಲೂ ನಾನು ಕೂಡ ಒಂದು ಇಷ್ಟು ಫ್ರೀ ಬರ್ಡ್ ಆಗಿ ನಾನು ಇದ್ದೀನಿ. ಆ ಒಂದು ವಿಷಯದಲ್ಲೂ ಕೂಡ ಯುವರಾಜ್ ಸರ್ ಪರ್ಫೆಕ್ಟ್ ಮ್ಯಾನ್. ಎಲ್ಲ ವಿಷಯದಲ್ಲೂ ಸ್ವಾರ್ಥ ಅನ್ನೋದು ಅವ್ರನ್ನಲ್ಲಿ ಕಂಡುಪಟ್ಟಿಲ್ಲ. ಸೊ ನಿಜವಾಗ್ಲೂ ನಾನು ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ, ಥ್ಯಾಂಕ್ ಯು. ಸೊ ಈ ಒಂದು ಅವಕಾಶಕ್ಕೆ, ಈ ಒಂದು ಲೈವಲ್ಲಿ ಇಷ್ಟು ಜನ ಎಲ್ಲರೂ ಜಾಯ್ನ್, ಆಲ್ರೆಡಿ 105 ಮೆಂಬರ್ಸ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸುಮಾರು ಜನ ಕಮೆಂಟ್ಸ್ ಕೂಡ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ನಿಜ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಿಮಗೆ ಗೊತ್ತಿರೋರಿಗೆ ಅಟ್ಲೀಸ್ಟ್ ಅವ್ರ ಕೈಲಿ ಆಗ್ತಾಯಿಲ್ಲ ಒಂದು ಬುಕ್ ಕೊಟ್ಟು ನೋಡಿ. ನೀವು 10 ಬುಕ್ ಕೊಡಬೇಕಲ್ಲ, ಒಂದು ಬ್ಯಾಗ್ ಕೊಡಬೇಕಲ್ಲ, ಒಂದು ಬುಕ್ 10 ರೂಪಾಯಿ ಬುಕ್ ಕೊಟ್ಟು ನೋಡಿ. ಆ ಖುಷಿ ನಿಮಗೆ, ಅದು ಖುಷಿನ ಎಂಜಾಯ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಯುವರಾಜ್ ಸರ್? ಕರೆಕ್ಟ್. ಬಟ್ ಅದಕ್ಕೆ ಮೀರಿ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ನಿಮ್ಮ ಒಂದು ಟೈಮ್ಗಳಲ್ಲಿ ಆ ಬುಕ್ಕಿಗೆ ಏನು ಕಷ್ಟ ಅನ್ನೋದು ನೀವು ಪಟ್ಟಿರ್ತೀರಿ. ನಾವು ಆ ಪಟ್ಟಂತ ಕಷ್ಟನೇ ಇವತ್ತು ನಾವು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ನಮಗೆ. ಆವತ್ತೊಂದು ದಿನ ಇವತ್ತು 3 ಬುಕ್ ತೊಗೊಂಡೋಗೋ, ನೆಕ್ಸ್ಟ್ ವೀಕಲ್ಲಿ ಇನ್ನೂ 3 ಬುಕ್ ಕೊಡ್ತೀನಿ ಅಂತ ಹೇಳಿದಂಥ ಕಾಲ ಕೂಡ ಉಂಟು. ಅದೆಲ್ಲ ನನ್ನ ಮನಸ್ಸಲ್ಲಿ ಇದ್ದೆ. ನಮ್ಮ ಕೈಲಾದಂಥದ್ದನ್ನು ನಮ್ಮ ಕೈಲಿ ಏನಾದ್ರು ಪ್ರಯತ್ನ ಮಾಡಬೇಕಂತ ಮಾಡಿದ್ದು. ಬಟ್ ಎಲ್ಲರೂ ನಿಮ್ಮ ಕೈಲಾದಂಥದ್ದನ್ನು ಜಸ್ಟ್ 1 ಬುಕ್ ಆಗ್ಬೋದು, 2 ಬುಕ್ ಆಗ್ಬೋದು, ಒಂದು 4 ಪೆನ್ ಆಗ್ಬೋದು, ಏನಾದರೂ ನಿಮ್ಮ ಒಂದು ಸ್ಟಾರ್ಟಪ್ ಮಾಡಿ, ನಿಮ್ಮ ಒಂದು ಸೇವಿಂಗ್ಸ್ ಒಂದು 100 ರೂಪಾಯಿ ಇರ್ಬೋದು, ಆ 100 ರೂಪಾಯಿದೇ ಟಾರ್ಗೆಟೇ ಮಾಡಿ. ಎಲ್ಲಾನು ಕೊಡಬೇಕು ಅನ್ನೋದೆಲ್ಲ ಸುಳ್ಳು. ಎಲ್ಲರಿಗೂ ಕೊಡಬೇಕು ಅನ್ನೋದು ನನಗಾಸೆ ಇರ್ಬೋದು, ಬಟ್ ಕೊಡಲಿಕ್ಕೆ ಎಲ್ಲರಿಗೂ ಆ ಶಕ್ತಿ ಬೇಕು. ಇವತ್ತು ನಾನು 300 ಜನ ಮಕ್ಳು ಕೊಟ್ಟಿದ್ದೀನಿ, ಯಾರೊಬ್ಬರು ಒಂದು 3 ಜನ ಮಕ್ಳು ಕೊಟ್ಟರೆ ಇದೊಂದು ಸ್ಫೂರ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮೇಡಮ್ಗೆ ನಾನು ಈ ವಿಡಿಯೋ ಒಪ್ಕೊಂಡೆ. ಇಲ್ಲಾಂದರೆ ಖಂಡಿತವಾಗ್ಲೂ ಇದನ್ನು ನಾವು ಪಬ್ಲಿಸಿಟಿ ಆಗಿ ತಪ್ಪಾಗಿ 4 ಜನ ಕಮೆಂಟು ಮಾಡ್ಬೋದು. ಬಟ್ ಏನಾದರೂ ಖಂಡಿತವಾಗ್ಲೂ ಸಮಾಜಕ್ಕೆ ಖಂಡಿತ ಒಳ್ಳೇದಾಗಲಿ. ಇದರಿಂದ ಯಾರು ಒಬ್ಬರು ಯಾವತ್ತೋ ಒಂದಿನ ನಿಮ್ಗೆ ರೆಕಗ್ನೈಸ್ ಮಾಡ್ತಾರೆ, ನಾನು ಮಾಡುವಾಗ ಇವತ್ತೇನೋ ಒಂದು ಬುಕ್ ಕೊಟ್ಟರು, ಆ ಬುಕ್ಕಿಂದ ನನಗೆ ತುಂಬ ಚೆನ್ನಾಗಾಯಿತು ಅಂತ. ಅದೇ ರೀತಿ ಒಂದು 500 ಜನಕ್ಕೆ ನಾಳೆ ಯಾರೋ ಒಬ್ರು ನಾನು ಮಾಡಿದ ಮೇಲೆ ಅದನ್ನ ನೋಡಿ ಇನ್ಯಾರೋ ಒಬ್ರು ಏನಪ್ಪ ಇಷ್ಟು ಚಿಕ್ಕ ವ್ಯಾಪಾರಸ್ಥ ಇವನೇ ಮಾಡ್ತಾ ಇದ್ದಾನೆ, ನಾನು ಮಾಡ್ಬೋದಲ್ಲ ಅನ್ನೋದು ಯಾರೋ ಒಂದು ಸ್ಫೂರ್ತಿ ತಗೊಂಡು ಅವರೊಂದು 5,000 ಜನ ಕೊಡ್ಬೋದು, 10,000 ಜನ ಕೊಡ್ಬೋದು. ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಮೇಡಮ್. ಯುವರಾಜ್ ಸರ್ ಈ ಥರ ವಿಡಿಯೋ ಮಾಡಿದಾಗ ಒಂದು ಅನುಕೂಲ ಇದೆ. ಏನಂತಂದರೆ, ಸೊ ಅರುಣಾ ಮೇಡಮ್ನ ಯುವರಾಜ್ ಸರ್ನ ಮೀಟ್ ಮಾಡಿದ್ರೆ ನನ್ನ ತೊಂದರೆ ಸರಿಯಾಗ್ಬೋದು ಅಂತ ಎಷ್ಟು ಜನ ಹುಡ್ಕೊಂಡು ಬರ್ತಾರೆ ಗೊತ್ತಾ? ಸೊ ನನಗೆ ಮೆಸೇಜ್ ಮಾಡ್ತಾರೆ, ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿ, ಅಥವಾ ನಮ್ಮ ಮಕ್ಕಳು ಫೀಸ್ನಾದರೂ ಕಟ್ಕೊಡಿ ಅಂತ ಕೇಳೋರು ಎಷ್ಟೋ ಜನ ಮೆಸೇಜ್ ಮಾಡ್ತಿದ್ದಾರೆ. ಇದು ಸ್ವಾರ್ಥ ಅಲ್ಲ. ಸೊ ನಮ್ಮ ಕೈಲಿ ಆ ದೇವ್ರು ಏನೋ ಒಂದು ಆಶೀರ್ವಾದ ಮಾಡಿದ್ದಾನೆ, ಮಾಡೋವಂಥ ಶಕ್ತಿನ ನಮ್ಮ ಕೈ ಕೊಟ್ಟಿದ್ದಾನೆ. ಸೊ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ಇದ್ದೀವಿ. ಇದ್ರದ್ದು ಕಾರ್ಯಕ್ರಮ ನಮ್ಮ ಮನಸ್ಸು ತೃಪ್ತಿಗೋಸ್ಕರ ಅಷ್ಟೇ, ಬೇರೆ ಯಾವುದೇ ಒಂದು ಉದ್ದೇಶ ಅಲ್ಲ. ಸೊ ನಮ್ಮ ಜೊತೆ ನಮ್ಮ ವರ್ಕರ್ಸ್ ಏನಿದೆಯೋ ಅದು ನಮ್ಮ ಸ್ಟ್ರೆಂತನ್ನ ನಾವು ಬಲವಾಗಿ ನಾವು ಇಟ್ಕೊಂಡ್ರೆ ಇನ್ನೂ ಸ್ಟ್ರೆಂತ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಎನಿವೇ, ಸೊ ಥ್ಯಾಂಕ್ ಯು ಸರ್. ಯುವರಾಜ್ ಸರ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ತುಂಬ ಕಡಿಮೆನೆ. ಸೊ ನಮ್ಮ ಎಲ್ಲ ಯುವರಾಜ್ ಸಿಲ್ಕೋ ಸ್ಟ್ರೀಮ್ ಎಲ್ಲರ ಪರವಾಗಿ ನಾನು ನಿಮ್ಮ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಿಮ್ಮ ಒಂದು ಸ್ವಭಾವಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಇನ್ನೂ ಇದ್ದಾರಾ? ಓಕೆ, ನಾನು ಜಾಯ್ನ್ ಮಾಡ್ತೀನಿ. ಹಾಂ ಹಾಂ ಹಾಂ, ಬಾಬಾ. ಮಕ್ಕಳಿದ್ದಾರಾ ನಿಮಗೆ? ವಾ. ಸೊ ನಮ್ಮ ಹೌಸ್ ಕೀಪಿಂಗ್ ಪೂರ್ಣಿಮಾ ಮ್ಯಾಮ್, ಸೊ ಇವರು ಕೂಡ ರಾಣಿನಾ? ರಾಣಿ ಮ್ಯಾಮ್. ಸೊ ಓಕೆ, ಅವ್ರು ಕೊಡಮ್ಮ, ಚೆನ್ನಾಗಿ ಓದಬೇಕು ಅಂತ ಹೇಳಿದ್ರೆ ಅಂತ ಹೇಳಪ್ಪ. ಇನ್ನೂ ನಮ್ಮ ಐಕ್ಲೆಲ್ಲ ಇದ್ದಾರಲ್ಲ, ಓನ್ ನೀವು ಸ್ವಂತ ತಮ್ಮನಾ? ಚಿಕ್ಕಪ್ಪನ ಮಗನಾ? ಓಕೆ. ಚೆನ್ನಾಗಿ ಓದಬೇಕು. ಏನು ಓದ್ತಾ ಇದೀಯಾ? 5th ಸ್ಟ್ಯಾಂಡರ್ಡ್. ಓಕೆ, ಥ್ಯಾಂಕ್ಸ್ ಹೇಳು. ಅಲ್ಲಿ ಹೇಳು. ಹಾಂ, ಬನ್ನಿ ಪೂರ್ಣಿಮಾ, ತಮ್ಮನ್ಗಂತೆ. ನಾಗರತ್ನಕನ್ ಕರಿಬೇಕಾಗಿತ್ತು ಪೂರಿ. ನೈಟ್ ನಾಗರತ್ನಕರ್ ಕರಿ.
Incoming voice call from Ashish Online Bro. ಏ ಒಬ್ಳೆ ಮಗ್ಲಾ ನೀವು ಚಿಕ್ಕನಲ್ಲ ಏ ನೀ ಸ್ಕೂಲ್ಗೆ ಹೋಗ್ತಾ ಇಲ್ಲ ಕಳ್ಳಿ ಬ್ಯಾಗ್ ಇಸ್ಕೊಳಕ್ ಬಂದಿದ್ಯಾ ನೀನು ಇಸ್ಕೋ ವಾ ಹೌದಾ ಬಂದು ನೋಡ್ತೀನಿ ಚೆಕ್ ಮಾಡ್ತೀನಿ ಆಯ್ತಮ್ಮ ನೆಕ್ಸ್ಟ್ ಬಾಮ ಕೊಡಮ್ಮ ಇವ್ರಿಗೊಂದು ಕೊಡು ನಾಗರತ್ನಕ್ಕನ ಬರ ಕೇಳಪ್ಪ ಹಲೋ ನೋ 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 ಏನು ಹೆಸರು ನಿನ್ನ ಹೆಸರು ಓದ್ತಾ ಇದೀಯ ಸ್ಕೂಲ್ ಹೋಗ್ತಾ ಇದೀಯಾ ಯಾವ ಕ್ಲಾಸು ಸ್ಕೂಲು ಇನ್ನೂ ಸೇರಿಸಿಲ್ಲ ವಾ ಫೋರ್ತ್ ಸ್ಕೂಲ್ ಸೇರಿಸಿಲ್ವಾ ನೀವು ಬೇರೆ ಊರಿಂದ ಈ ಕಡೆ ಬಂದಿದ್ದೀರಾ. ಓಕೆ ಚೆನ್ನಾಗಿ ಓದ್ಬೇಕು ಆಯ್ತಾ ಥ್ಯಾಂಕ್ಸ್ ಹೇಳಿ ನಿಮ್ ಕೈಲಿ ಯಾಕೆ ಕೊಡಿಸ್ತಾರದಂತ ಗೊತ್ತಾ? ಯಾಕೆ ಕೊಡ್ತಾರಂತ ಗೊತ್ತಾ? ಇದನ್ನ ನೀವು ಕೊಡೋದನ್ನ ನೀವು ಕಲ್ತ್ಕೋಬೇಕು ಅಂತ. ಕೊಡೋದ್ರಲ್ಲಿ ಒಂದು ಖುಷಿ ಇದೆ ಅಲ್ವಾ? ಅದನ್ನ ಎಂಜಾಯ್ ಮಾಡಬೇಕು ಮತ್ತೆ ಕೊಡಬೇಕು. ಇವತ್ತು ಚಾಕ್ಲೇಟ್ ಸಿಕ್ಕಿದ ತಕ್ಷಣ ನೀನೇ ತಿನ್ಕೊಂಬಿಡೋದಲ್ಲ ಶೇರ್ ಮಾಡಲಿ ಅಂತ ಅಷ್ಟೇ next. ಇದ್ದಾರಾ? ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಇನ್ಯಾರು ಇದ್ದಾರಾ? ಎಷ್ಟು ಜನ ಯಾವ ಏನು ಕ್ಲಾಸು ಅವಳು ಎಸ್ ಎಲ್ ಸಿ ಬನ್ನಿ, ಇವತ್ತೆಲ್ಲ ನಾಳೆ ಕರ್ಕೊಂಡ್ಬರ್ಲಿ. ಬರಲಿ ಬಿಡಿ ಅಕ್ಕ ನಾವು ಊರ್ಲಾಗ ನಾವು ಸರಿ ಆಯ್ತು, ನೀನೇ ತಗೊಳ್ಬಿಡಿ. ಯಾವ್ದಮ್ಮ ಕೊಡ್ಲಾ? ನನಗೂ ಅದೀಗ ಇದು ಡೀಟೇಲ್ಸ್ ಗೊತ್ತಿಲ್ಲ ಇವ್ರದ್ದು ಏನ್ ಹೆಸರಪ್ಪ? ನಿಷ್ಕಲ ನಿಂದೇನು ಕರ್ಕೊಂಬಂದು ಇಸ್ಕೊಳ್ಳಿ ಬಿಡು ಪೂರ್ಣಿಮಾ ಒಬ್ಬರು ಕೊಟ್ರೆ ಕಂಟಿನ್ಯೂ ಆಯ್ತೆ ಬ್ಯಾಗ್ ಎಲ್ಲ ಉರ್ತದೆ ನೀವು ಕರ್ಕೊಂಬನ್ನಿ ಅವ್ರ ಮಗುನ ಕರ್ಕೊಂಬಂದು ತೋರಿಸೋದು ಹೆಸರು ಹಾಕಿ ಇಟ್ಟಿದ್ರೆ ಇಸ್ಕೊಂಡ ಬರ್ಸಿದ್ದಾರೆ. ಹಾಂ ಬಂದು ತಗೊಂಡ್ರೆ ಈಗ ಆಗುತ್ತೆ ಹಾಂ ಮಾತಾಡ್ಸ್ದಂಗೆ ಆಗುತ್ತೆ ಅವರು ನೋಡ್ದಂಗೆ ಆಗುತ್ತೆ ಕರ್ಕೊಂಬನ್ನಿ ಇಲ್ಲಿ ಇರುತ್ತೆ ತಗೊಳ್ಳೋರಂತೆ ಅವರೆಲ್ಲ ನೋಡ್ಬೇಕಮ್ಮ ಕೊಡೋದನ್ನ ಕಲಿಬೇಕು ಅವಾಗ ಅವ್ರಿಗೂ ಒಂದು ಮನಸ್ಸಿಗೆ ಹೌದು ನಾವು ಕೂಡ 4 ಜನಕ್ಕೆ ಮಾಡಬೇಕು ಅನ್ನೋ ಭಾವನೆ ಬರಬೇಕು ಅದಕ್ಕೋಸ್ಕರನೇ ಈ ಒಂದಿದೆ ಓಕೆ ಆಯ್ತು ಅಷ್ಟೇನಾ ಇನ್ನೂ ಇದ್ದಾರಾ ನಾಗರತ್ನ ಕೈನ ಕೇಳ್ತಿತ್ತು ಪಾಪ ಬಂದ್ರ ನಾಗರತ್ನ ಗೌರವ ಹೋಗ್ಬೇಕಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಈ ಒಂದು ವಿಡಿಯೋ ಲೈವ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಸಿ ಯು ಬಾಯ್